ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಫರ್ಟಿಲೈಸರ್ ಕಂಟ್ರೋಲ್ ಅವರು 1985 ನಾವು ಏನಾದ್ರು ಹ್ಯಾಂಗೆ ಮಾಡಿದ್ರು ನಮ್ಮೇ ಕೇಸ್ ಹಾಕ್ತೀವಿ. ಸ್ಯಾಂಪಲ್ ಒಂದೇ ಒಂದು ಇದು ನೇಮ ಬಂದು GST ಇಲ್ಲ, GST ಸರ್ಕಾರಗಳು ಯಾರ ₹1 ಕೊಟ್ಟಿದ್ದ ಮಸೀದಿ ಕೊಡ್ತಾರೆ. ರೈತ ಸೈಡಿಯ ಹೋಲ್ಡ್ ಅಂತಾರೆ. PS ಏನಾದ್ರು ಅದು ಅದೇ ಹೇಳ್ತಾರೆ ಲೇಟ್ ಮಾಡಿ ಹಾಕಲ್ಲ. ಇವತ್ತು ಮಟೀರಿಯಲ್ ಬಂದು ಇವತ್ತೇ ಹಾಕ್ತಾರೆ. ನಾಳೆಗೆ ಅವಾಗಿಂದ ಅವನ್ನೆಲ್ಲ ಹೌದು ಸ್ಟೇಟ್ ಲೈಸೆನ್ಸ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದಾರೆ. 371J ಇದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಅದರ ಆಶಯ ಈಡೇರಿದೆ, ಆಮೇಲೆ ಮುಂದೆ ಈಡೇರಿಲ್ಲ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಸರಿಯಾದಂಥ ರೀತಿಯೊಳಗೆ ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನೊಳಗೆ ನಾವು ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ವಿಷಯ. ಜೊತೆಗೆ ನಮ್ಮ ಜಿಲ್ಲೆಯೊಳಗೆ, ರಾಜ್ಯ ಸೇರಿದಂತೆ ಜಿಲ್ಲೆಯೊಳಗೆ ಸಾಕಷ್ಟು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗ್ತಾಯಿದೆ. ಮರಳುಗಾರಿಕೆ ಏನು ಅಕ್ರಮ ಮರಳುಗಾರಿಕೆ ಹಾಡಾಗಲೇ ನಡೀತಾ ಇದೆ. ಹಾಡಾಗಲೂ ರೇಪ್ಗಳಾಗ್ತಾ ಇದ್ದಾವೆ, ಜನರಿಗೆ ಮರ್ಡರ್ಗಳಾಗ್ತಾ ಇದ್ದಾವೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಸರ್ಕಾರದ ವಿಫಲತೆಗಳ ಬಗ್ಗೆ ನಾವು ಚರ್ಚೆ ಮಾಡಿ ನಾವು ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ವಿಷಯನ ಇದು ಮಾಡ್ತೇವೆ. ಜೊತೆಗೆ ಇಡೀ ದೇಶದೊಳಗೆ ಒಂದು ಅರಾಜಕತೆಯನ್ನು ಹುಟ್ಟಾಕಲಿಕ್ಕೆ ಕೋಮು ವಿಷ ಬೀಜವನ್ನು ಬಿತ್ತಿ ದೇಶದ ಹೆಸರೊಳಗೆ, ದೇಶಪ್ರೇಮದ ಹೆಸರೊಳಗೆ ದೇಶವನ್ನು ಅದಾನಿ ಅಂಬಾನಿ ಅಂತ ಕಂಪ್ನಿಗಳಿಗೆ ಅಡ ಇಟ್ಟಿರ್ತಕ್ಕಂಥದ್ದು, ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಎದುರುಗಡೆ ಪೂರ್ತಿ ಏನದ ದೇಶದ ಮಾನ ಮರ್ಯಾದೆ ಹರಾಜು ಮಾಡಿರ್ತಕ್ಕಂಥದ್ದು ಏನು ಕೋಮು ಶಕ್ತಿಗಳಿದ್ದಾವೆ, ಆ ಶಕ್ತಿಗಳ ಜಾಸ್ತಿ ತಲೆ ಎತ್ತದಂಗೆ ನಾವು ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು, ಈ ಇಡೀ ಜನಸಮೂಹದ ಮಧ್ಯೆ ಯಾವ ರೀತಿ ಸೌಹಾರ್ದವಾದ. ಸುಂದರ್ರಾವ್ ಗಜರೆ, ಭಾಗ್ಯ ಉದಯ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾಗಿ ನನ್ನ ಸಂಸ್ಥೆಯಲ್ಲಿ ಹಲವಾರು ವರ್ಷದಿಂದ ವಿಶೇಷ ಚೇತನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ನಮ್ಮ ಸಂಸ್ಥೆಯ ಆಗಸ್ಟ್ 2, 2025ನಲ್ಲಿ 11ರಿಂದ 2:30 ಜಗತ್ ಸರ್ಕಲ್ನಿಂದ ಮಿನಿ ವಿಧಾನಸಭಾ ಮ್ಯಾರಥಾನ್ ನಡೆಸುತ್ತಿದ್ದೇವೆ. ತಾವೆಲ್ಲರಿಗೂ ಈ ಜಯಕುಮಾರ್ ಪೊಲೀಸ್ ಪಾಟೀಲ್ ಮತ್ತು ಉಪಾಧ್ಯಕ್ಷರು ಕರ್ನಾಟಕ ರೈತ ಸಂಘ. ಇವತ್ತು ನಾವು ಇಲ್ಲಿ ಪತ್ರಿಕೋತ್ಸವ ನಡೆಸುವ ವಿಷಯ ಏನೆಂದರೆ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರ ಬೇಡಿಕೆ ಇದೆ. ಈಗಾಗಲೇ ತಮ್ಮ ಗೊತ್ತಿದ್ದ ಹಾಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ 2024 ಮತ್ತು 25 ಸಾಲಿನ ಅದರಲ್ಲಿ ಈಗಾಗಲೇ ಅರ್ಧದಷ್ಟು ಯಾರು ಈ ನೋಂದಣಿ ಮಾಡಿದ್ದಾರೆ ಫಸಲ್ ಬಿಮಾ ಯೋಜನೆ ಬೆಳೆಗಳಿಗೆ ಅವರಿಗೆ ಅರ್ಧದಷ್ಟು ಈಗಾಗಲೇ ಖಾತೆಗೆ ರೈತರ ಖಾತೆಗೆ ಜಮಾ ಆಗಿದೆ. ಇನ್ನುಳಿದ ಅಂದಾಜು 315 ಕೋಟಿ ರೂಪಾಯಿ ರೈತರು ಇನ್ನೂ ಬಂದಿಲ್ಲ. ಈಗಾಗಲೇ ರೈತರು ಕೃಷಿ ಚಟುವಟಿಕೆ ನಡೆಸಿ ಸುಮಾರು 2-3 ತಿಂಗಳಾಗಿದೆ. ರೈತರಿಗೆ ಇನ್ನಿತರ ಖರ್ಚಿನ ಸಲುವಾಗಿ ಹಣದ ಅವಶ್ಯಕತೆ ಇದೆ. ಅದಕ್ಕಾಗಿ ಒಂದು ವಾರದಲ್ಲಿ ಈ ಉಳಿದ ಹಣವನ್ನು ಆಯಾ ರೈತರ ಖಾತೆಗೆ ಜಮಾ ಆಗಬೇಕು. ಒಂದು ವೇಳೆ ಆಗದಿದ್ದಲ್ಲಿ ಮತ್ತೆ ಪ್ರತಿಭಟನೆಗೆ ಹಾನಿ ಮಾಡಿಕೊಡಬಾರದನ್ನು ಈ ಮೂಲಕ ಪ್ರತಿಭಟನೆಯನ್ನು ತಿಳಿಸುತ್ತಿದೆ. ಈಗಲೇ ತೊಗರಿ ಮಂಡಳಿ 10-20 ವರ್ಷಕ್ಕಿಂತ ಮುಂಚೆಯೇ ಪ್ರಾರಂಭ ಆಗಿದೆ. ತೊಗರಿ ಮಂಡಳಿಯು ನಿಷ್ಕ್ರಿಯವಾಗಿದೆ. ಅದಕ್ಕಾಗಿ 1,000 ಕೋಟಿ ಆವರ್ತ ನಿಧಿ ಸ್ಥಾಪಿಸಬೇಕು ಮತ್ತು GTAG ಸಿಕ್ಕಿದೆ, ಈಗ ತೊಗರಿಗೆ ಇನ್ಚಾರ್ಜ್ ಸಿಕ್ಕಿದೆ. ಅದಕ್ಕಾಗಿ ರೈತರು ತಮ್ಮ ಬೆಳೆಗಳನ್ನು ಸಹಿತ ಈಗೇನೋ ಯಂತ್ರಗಳನ್ನು ಕುಡಿಸಿದ್ದಾರೆ. ಅಲ್ಲಿ ತೊಗರಿಯಾಗಲಿ ಇನ್ನಿತರ ಉದ್ದು, ಹೆಸರು, ಸೋಯಾಬೀನ್ ಇವೆಲ್ಲವನ್ನು ತಮ್ಮ ಬೇಳೆಕಾಳುಗಳು ಮಾಡಿ ಸ್ವತಃ ಮಾರಾಟ ಮಾಡಬಹುದು. ಅದಕ್ಕಾಗಿ ಈಗ ಆವರ್ತ ನಿಧಿ ಘೋಷಿಸಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಅಡಿಯಲ್ಲಿ ತೊಗರಿಯ ಬೆಲೆ 7,500 ಕೇಂದ್ರ ಸರ್ಕಾರ ಹಾಗೂ 450 ರಾಜ್ಯ ಸರ್ಕಾರ ಕೋಟಿ ಖರೀದಿ ಮಾಡಿದೆ. ಅದು ಕೆಲವರು ಅದಕ್ಕೇನಿದೆ ಮಿತಿ 40 ಕ್ವಿಂಟಲ್ ಒಬ್ಬ ರೈತರಿಗೆ ಅದಕ್ಕೆ ಕೊಟ್ಟು ಇಟ್ಟಿದ್ದಾರೆ. ಉಳಿದ 200 ರೈತರು ಕೆಲವರು ಏನಿದೆ ಬೇರೆ ಕಡೆ ಮಾರಾಟ ಮಾಡಿದ್ದಾರೆ. ಈಗ ತೊಗರಿ ದರ ಇದ್ದಿದ್ದು 6,000ರಿಂದ 6,200 ಈ ರೀತಿ. ಅದಕ್ಕಾಗಿ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಈಗ ಮುಂದೆ ತೊಗರಿಗೆ 9,000 ಕೇಂದ್ರ ಸರ್ಕಾರ ಹಾಗೂ 1,000 ರಾಜ್ಯ ಸರ್ಕಾರ ಮತ್ತು ಅದಕ್ಕೆ ಮಿನಿಮಮ್ ಪ್ರೈಸ್ ಏನಂತೀವಿ ಬೆಲೆ 1,000 ಆದರೂ ನಿಗದಿಪಡಿಸಬೇಕು. ಆಮೇಲೆ ರೈತ ಕೇಂದ್ರ ಸಂಪರ್ಕ ಕೇಂದ್ರಗಳು ಏನಿದೆ ತಾಡಪತ್ರೆಗಳು ಅದು ಕೂಡ ದಾಖಲೆಗಳು ಹೆಚ್ಚಾಗಿದೆ. ಮಿನಿಮಮ್ 1,000 ರೂಪಾಯಿಯಾಗಿ ರೈತರಿಗೆ ವಿತರಿಸಬೇಕು. ಅದೇ ರೀತಿಯಾಗಿ ಕಬ್ಬಿನ ಬೆಳೆಗಾರರಿಗೆ 200 ರೂಪಾಯಿ ಸಹಾಯಧನವಾಗಿ ಸರ್ಕಾರ ನಿಗದಿಪಡಿಸಬೇಕು. ವಿದ್ಯುತ್ ಪರಿವರ್ತನೆ ಟ್ರಾನ್ಸ್ಫಾರ್ಮರ್ ಏನಿದೆ ಒಟ್ಟಲ್ಲಿ ಸರ್ಕಾರ ಈಗಾಗಲೇ 72 ಗಂಟೆಗಳಲ್ಲಿ ಅದನ್ನು ಮುಗಿಸಬೇಕಂತೂ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಈಗ 12 ತಾಸು ಹಗಲು ವಿದ್ಯುತ್ತನ್ನು ಪೂರೈಸಬೇಕು. ಯಾಕಂದರೆ ರಾತ್ರಿ ಸಾಲು ಪ್ರಾಣಿಗಳು, ಹಂದಿಗಳು ಈ ಥರ ಕಾಟ ಇದೆ. 12 ತಾಸು ವಿದ್ಯುತ್ತನ್ನು ಹಗಲಲ್ಲಿ ರೈತರಿಗೆ ಕೊಡಬೇಕಾಗಿದೆ. ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು 60 ವರ್ಷ ದಾಟಿದ ಎಲ್ಲ ನಾಗರಿಕರಿಗೆ ಬಸ್ನಲ್ಲಿ, ರೈಲ್ವೆಯಲ್ಲಿ 10-15 ಸೀಟು ರಿಸರ್ವೇಷನ್ ಕಾಯ್ದಿರಿಸಬೇಕು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.